ಆಹಾ ಟೆನ್ನಿಸು, ನಿನ್ನ ಹೆಸರು ಗಿನ್ನಿಸಲ್ಲಿ ದಾಖಲೆ ಆಗ್ಲಿ ಕಣೋ. ಎಂತ ಐಡಿಯಾ ಕೊಟ್ಟು ಎಷ್ಟು ಎಣಿಸಿದ್ರು ಮುಗಿಯದೇ ಇಲ್ಲ ಅನ್ನುತ್ತಲೋ. ಎಲ್ಲ ಆಟೋ ಡ್ರೈವರು ನಂತರನೇ ಆಗ್ಬಿಟ್ರೆ ಎಷ್ಟೊಂದು ಖುಷಿಯಿಂದ ಇರ್ತಾರೆ. ಆಹಾ ಮಿನಿಮಮ್ ಮೀಟರ್ 10 ರೂಪಾಯಿ ಅಂದ್ರು ಯಾರು ಬೇಜಾರ ಮಾಡ್ಕೊಳಲ್ಲ. ಆಹಾ ಹೊಸ ಪೇಪರು, ಹೊಸ ಪೇಪರ್ ಬಿಳಿ ಅದಕ್ಕೆ ಯಾಕೆ ಜಾಸ್ತಿ ಬರಲ್ಲ. ಎಲ್ಲ ದೇವರ ಬೇಡಿಕೊಂಡೆನು, ದೇವರ ಬರುವ ಪುಣ್ಯದ ಫಲವ ಕಾಣೆನು. ಒಂಟಿ ನನ್ನ ಮೇಲೆ ಕೈ ಇಡ್ತೀಯಾ? ಬತ್ತೀಯಾ? ಎಲ್ಲಿಗೆ? ಲಿಂಗರಾಜಪುರಕ್ಕೆ. ನೀನ್ ಹೇಳಿದ್ಮೇಲೆ ಲಿಂಗರಾಜಪುರ ಏನು ಯಾವ ಪುರಕ್ಕಾದ್ರೂ ಬರ್ತೀನಿ ಬಾ. ಹತ್ತು ಕುಮಾರ್, ಕುಮಾರ್ ಏನಮ್ಮ? ಕಣ್ಮುಚ್ಕೋ. ಯಾಕಮ್ಮ? ಕಣ್ಮುಚ್ಕೋ ಹೇಳ್ತೀನಿ. ಕಣ್ಬಿಡು. ಅಮ್ಮ ಈ ಹಣ. ಕುಮಾರ್, ನಿಮ್ಮಪ್ಪ ನಮ್ಗೇಂತೇನು ಇಟ್ಟು ಹೋಗ್ಲಿಲ್ಲ, ಆದ್ರೆ ಬಿಟ್ಟೋದ ಆಸ್ತಿ ಅಂದ್ರೆ ಈ ಮನೆನಪ್ಪ. ಇದನ್ನ ಅಡ ಇಟ್ಟು. ಅಮ್ಮ ನಿನ್ನ ಆಸೆ ನೆರವೇರಿಸಬೇಕು ಅಂತ ಅಪ್ಪ ಈ ಮನೆ ಕಟ್ಸಿದ್ರು. ಈಗ ಇರೋ ಇದೊಂದು ಆಸ್ತಿನ ಅಡ ಇಟ್ಟು ಈ ದುಡ್ಡಿಂದ ನಾನ್ ಕೆಲ್ಸಕ್ಕೆ ಸೇರೋದಾ? ಬೇಡ ಅಮ್ಮ ಬೇಡ. ಆಗ ನನ್ನ ಆಸೆ ನೆರವೇರ್ತು. ಈಗ ನೀನ್ ಇನ್ಸ್ಪೆಕ್ಟರ್ ಆಗ್ಬೇಕು ಅನ್ನೋ ಆಸೆ ನೆರವೇರ್ಬೇಕು. ಅದೇ ನನ್ನ ಆಸೆ. ನಿನ್ನ ಆಸೆ ಪ್ರಕಾರ ಪೊಲೀಸ್ ಆಫೀಸರ್ ಆಗಿ ಒಳ್ಳೊಳ್ಳೆ ಸಾಹಸಗಳನ್ನ ಮಾಡಿ ಜನ ನಿನ್ನನ್ನು ಕೊಂಡಾಡೋದನ್ನ ನನ್ ಕಣ್ ತುಂಬಾ ನೋಡ್ಬೇಕಪ್ಪ. ಅಮ್ಮ ಹಾಗಂತ ಇರೋದನ್ನು ಮಾಡ್ಕೊಂಡು. ಕುಮಾರ್, ಒಂದನ್ನ ಪಡಿಬೇಕಾದ್ರೆ ಇನ್ನೊಂದನ್ನ ಬಿಡ್ಬೇಕಾಗತ್ತಪ್ಪ. ಅದೇ ಪ್ರಕೃತಿ ನಿಯಮ. ಅಮ್ಮ ನಾನು ನಿನಗೆ ಎಷ್ಟು ತೊಂದರೆ ಕೊಡ್ತಿದ್ದೀನಲ್ಲ. ನಾನು ನಿಮ್ ಮಗನಾಗಿ ಹುಟ್ಟೋಕೆ ತುಂಬಾ ಪುಣ್ಯ ಮಾಡಿದ್ದೀನಮ್ಮ. ಅಯ್ಯೋ ಹುಚ್ಚ, ಇದು ನೀನ್ ಮಾಡಿದ ಪುಣ್ಯ ಅಲ್ಲ, ಮಕ್ಕಳಿಗೆ ಹೆತ್ತವ್ರು ಮಾಡ್ಬೇಕಾದ ಕರ್ತವ್ಯ ಕಣೋ. ಒಟ್ನಲ್ಲಿ ನಿನಗ್ ಒಳ್ಳೇದಾದ್ರೆ ನನಗಷ್ಟೇ ಸಾಕಪ್ಪ. ಯಾಕಯ್ಯ ಒಳ್ಳೇದಾಗಲ್ಲ? ಖಂಡಿತ ಒಳ್ಳೇದಾಗತ್ತೆ ಸರ್. ನನ್ನ ಜೀವನದ ಆಸೆನೆ ನಾನು ದೊಡ್ಡ ಪೊಲೀಸ್ ಆಫೀಸರ್ ಆಗಿ ದೇಶ ಸೇವೆ ಮಾಡ್ಬೇಕು ಅಂತ ಸರ್. ಈ ನನ್ನ ಆಸೆ ಈಡೇರಿಸಬೇಕು ಅಂತಾನೆ ನನ್ನ ತಾಯಿ ಮನೆ ಅಡ ಇಟ್ಟು ಹಣ ನನಗೆ ಕೊಟ್ಟಿದ್ದಾರೆ. ಆಡ ಇಡೋದು ಕಡ ತಗೊಳ್ಳೋದು ಬಡವ್ರ ಜನ್ಮಸಿದ್ಧ ಹಕ್ಕು. ಹಳೆ ಮನೆ ಹೋದ್ರೇನು ಮುಂದೆ ಅರಮನೆ ತಗೋತೀಯ, ಆ ನಂಬಿಕೆ ನನಗಿದೆ. ಯೋಚನೆ ಮಾಡ್ಬೇಡ. ನೀನ್ ನಿನ್ ಹಕ್ಕು ಚಲಾಯಿಸಿದ್ಯಾ, ನಾನ್ ನನ್ ಕರ್ತವ್ಯ ಮಾಡ್ತೀನಿ. ಸರ್ ನಿಮ್ ದಯದಿಂದ ನನಗೆ ಈ ಕೆಲಸ ಸಿಕ್ಕಿದ್ರೆ ನಾನ್ ನನ್ನ ಕರ್ತವ್ಯ ಮಾಡ್ತೀನಿ ಸರ್. ಗೊತ್ತಯ್ಯ, ನೀನ್ ಮಾಡ್ತೀಯ ಅಂತ ಗೊತ್ತು. ನೋಡು ಕುಮಾರ್, ಕಾನೂನು ಅನ್ನೋದು ಒಂದು ಜರಡಿ ಇದ್ದಾಗೆ. ಅದಕ್ಕೆ ಸುತ್ತಲೂ ಕೋಟೆ ಕಟ್ಟಿದ್ರು, ಆದ್ರೆ ಸೋರೋ ತಳ ಕಟ್ಲಿಲ್ಲ. ಅದಕ್ಕೆ ನಿನ್ನಂಥ ಯುವಕರು ಬರ್ಬೇಕು. ಹೋಗಿರಿ ಮಕ್ಕೆ. ತಳ ಕಟ್ಟಿದ್ರೆ ಅದು ಜರಡಿ ಆಗಲ್ಲ, ಬುಡಿಯೋ ತಮಟೆ ಆಗುತ್ತೆ. ಕೊನೆಗೆ ಅದನ್ನ ನಾವೇ ಹೊಡ್ಕೋಬೇಕಾಗತ್ತೆ. ಯಾಟೆ, ನೀನ್ ಬಾಯಿ ಮುಚ್ಕೊಂಡ್ರಕ್ಕೆ ಎಷ್ಟಾಗೋತೀಯ? 25. ಬೆಳಗ್ಗೆ ಶೇವ್ ಮಾಡುವಾಗ ಜ್ಞಾಪ್ಸು. ನೋಡು ಕುಮಾರ್, ನಿನ್ ಕೆಲ್ಸ ಸಿಕ್ತು ಅನ್ಕೋ. ಸರ್ ನಾನ್ ನಿಮ್ಮನ್ನೇ ನಂಬಿದ್ದೀನಿ. ನಮ್ ಕರ್ನಾಟಕದ 4 ಕೋಟಿ ಜನನೇ ನನ್ನ ನಂಬಿರುವಾಗ ಇನ್ನು ನೀನೊಬ್ಬತ್ರ ಅರ್ಥ ಇದೆಯಾ? ಅರ್ಥ ಇದೆ ಸರ್. ನಿಮ್ ಉಪಕಾರ ನಾನು ಯಾವತ್ತೂ ಮರೆಯೋಲ್ಲ. ಇದ್ರಲ್ಲಿ ಉಪಕಾರ ಏನ್ ಬಂತಯ್ಯ? ನಿಮ್ಮಂತವ್ರ ಸೇವೆ ಮಾಡಕ್ಕೆ ನಾವಿರೋದು. ಹೋಗು, ನಿನ್ನ ಆಸೆ ಖಂಡಿತ ನೆರವೇರುತ್ತೆ. ಥ್ಯಾಂಕ್ ಯು ಸರ್. ಅಲ್ಲ ದಣಿ, ಈ ನಿಮ್ ಹೆಣ ಸುಡೋಷ್ಟು ಹಣ ನಿಮ್ಮ ಹತ್ರ ಇದ್ರೂನು ಈ ಬಡವರ ಹಣಕ್ಕೆ ನೀವು ಯಾಕೆ ಬಾಯ್ ಬಾಯ್ ಬಿಡ್ತಿದ್ದೀರಾ ಅಂತ. ನೋಡೋ ಯಾಟೆ, ಕೂತ್ ತಿನ್ನೋನಿಗೆ ಕುಡಿಕೆ ಹೊನ್ನಿದ್ರು ಸಾಲದು ಅಂತ ಗಾದೆನೇ ಇದೆ, ಗೊತ್ತಿಲ್ವೇನೋ? ನಮ್ಮಪ್ಪ ಕಕ್ಕಸ್ನಲ್ಲಿ ಕಾಸು ಬಿದ್ದಿದ್ರು ಅದನ್ನೂ ಬಿಡ್ತಿರ್ಲಿಲ್ಲ. ಅಂಥವನ ಮಗನಾಗಿ ನಾನು ಇಷ್ಟು ಮಾಡದೆ ಹೋದ್ರೆ ಬೆಲೆ ಇರುತ್ತಾ? ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಹೋಗಿರಿ ಮಕ್ಕೆ. ನೀವ್ ಹೀಗೆ ಬಾಚ್ಕೊಳ್ತಾ ಇರಿ, ಇನ್ಕಮ್ ಟ್ಯಾಕ್ಸ್ ಬಂದು ನಿಮ್ಮನ್ನೇ ಬಾಚ್ಕೊಂಡು ಹೊಟ್ಟೋಗ್ತಾರೆ. ಅದಷ್ಟು ಸುಲಭ ಅಲ್ವೋ? ನಾನು ದುಡ್ಡಿಟ್ಟಿರೋ ಜಾಗನೇ ಬೇರೆ. ಎಲ್ಲಿಟ್ಟಿದ್ದೀರಾ? ಬೆಳಗ್ಗೆ ಶೇವಿಂಗ್ ಮಾಡೋವಾಗ ಜ್ಞಾಪ್ಸು. ಸದ್ಯ ಬೆಳಿಗ್ಗೆ ಸ್ನಾನ ಮಾಡುವಾಗ ಜ್ಞಾಪ್ಸು ಅಂತ ಹೇಳಿವಲ್ಲ, ಪುಣ್ಯಾತ್ಮ. ಅಮ್ರ, ಯಾಕ ಕೋಪ ಮಾಡ್ಕೊಂಡಿದ್ಯಾ? ಕೊಟ್ಟನ್ ಕೋಡಂಗಿ ಈಸ್ಕೊಂಡ ನೀರ್ ಭದ್ರ ಅಂದಂಗೆ ಕೋಡಂಗಿ ಹೆಂಗ್ ಬಂದ್ ನಿಂತಿರೋದ್ ನೋಡು. ಹಣ ಕೊಟ್ರೆ ಕೆಲಸ ಸಿಗುತ್ತೆ ಅಂತ ಮಿನಿಸ್ಟರ್ ಹೇಳಿದ್ರು, ಅದಕ್ಕೆ ಕೊಟ್ಟೆ. ಕಾದಿ ಇರೋದೇ ಬರೀ ಭಾಷಣ ಮಾಡೋದಕ್ಕಂತ ನೀನೇ ಹೇಳ್ತಿದ್ದೆ, ಅಷ್ಟೇ ಮರ್ತ್ಬಿಟ್ಟ? ಬಡದೇವ್ರನ್ನ ಕಂಡ್ರೆ ಬಿಲ್ ಪತ್ರಗೂ ಕೋಪ ಅಂದಂಗೆ ದುಡ್ಡಿಲ್ದೆ ಇರೋರ್ಗೆ ಈ ಪ್ರಜಾಪ್ರಭುತ್ವದಲ್ಲಿ ಬೆಲೆನೇ ಇಲ್ಲ. ಯಾವ್ದೋ ಪ್ರಜಾಪ್ರಭುತ್ವ? ಪ್ರಜೆಗಳೇ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಬದುಕ್ತಿದ್ದವರು ಲಂಚವೇ ಲಂಚದಿಂದ ಲಂಚಗೋಸ್ಕರ ಬದುಕ್ತಿರೋದಾ? ಎಲ್ಲಿವರೆಗೂ ನಿನ್ನಂತ ಯುವಕರು ಲಂಚನ ಗೊಬ್ಬರ ಮಾಡಿ ಸುರಿತಾ ಇರ್ತಿರೋ ಅಲ್ಲಿವರೆಗೂ ಲಂಚಕೋರರು ಪಾಪಸ್ಗಳಿರ್ತಾರ ಬೆಳಿತಾನೆ ಇರ್ತಾರೆ. ಅಮರ್, ಎಕ್ಸೈಟ್ ಆಗ್ಬೇಡ, ಕೂಲ್ ಡೌನ್. ಅಟ್ಟನ್ ಬಿದ್ದವನ್ನ ಕಟ್ಗೆಲ್ ಹೊಡೆದ್ರು ಅಂದಂಗೆ ನೀನು ಅವನನ್ನ ಬೈದ್ರೆ ಹೇಗೋ? ಮತ್ತಿನ್ನೇನೋ ಕೈಯಲ್ಲಿದ್ದೆಲ್ಲ ಕೊಟ್ಟು ಬಂದವನೇ ಸತ್ಯ ಹರಿಶ್ಚಂದ್ರ ಅನ್ಸ್ಕೊಳಕ್ಕೆ. ಏ ಕುಮಾರ್, ಯಾಕೋ ಹೀಗ್ ಮಾಡ್ದೆ?
ನಮ್ಗಾದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ಲ. ಹೇಳೋದಕ್ಕೆ ನಾವ್ಯಾರು? ಅಣ್ಣನೋ ತಮ್ಮನ ಅವನಿಗೆ? ಹಾಗನ್ಬೇಡವೋ. ನಾನು ಮನೆ ಹಣ ಎಲ್ಲ ಹೋದ್ರೂ ಇರ್ತೀನಿ, ಆದ್ರೆ ನೀವಿಲ್ದೆ ಇರೋ ಶಕ್ತಿ ನನಗಿಲ್ವೋ. ನೀವೇ ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಹೇಗ್ರೋ? ಏಯ್, ನಾನ್ ನಿನ್ನ ಯಶಸ್ನ ಬಯಸೋ ಅನ್ಕೊಳೋ. ಅಮರ್, ಅಮ್ಮ ಹಾಯ್ ಅತ್ತಿಗೆ. ಹಾಯ್. ಟೀಕೆ, ಯಾಕೆ ಅವಳನ್ನ ಅದಕ್ಕೆ ಅಂತ ಕರಿತಾ ಇದೀಯಾ? ನಿನ್ನ ಅಣ್ಣ ಅಂತ ಕರಿತಾ ಇದ್ವಲ್ಲ ಅದಕ್ಕೆ. ತರ್ಲೆ. ಏಯ್, ನೀನ್ ಯಾಕೆ ಬಂದೆ ಇಲ್ಲಿಗೆ? ಇವತ್ತು ನನ್ನ ಹುಟ್ಟಹಬ್ಬ ಅಲ್ವಾ, ಅದಕ್ಕೆ ಊಟ ಕರೆಯೋಣ ಅಂತ ಬಂದೆ. ಓ, ಏನ್ ಸೀಮೆಲ್ ಇಲ್ದೇ ಇರೋ ಊಟ? ಯಾಕೆ ಹೇಳ್ದೆ? ಇವತ್ ನಾನ್ ಮಾಡಿರೋ ಅಡಿಗೆ ನೀನ್ ಎಲ್ಲಿ ಹೋದ್ರೂ ಸಿಗಲ್ಲ. ಹೌದಾ ಅತ್ತಿಗೆ? ಹಂಗಾದ್ರೆ ಹೊಸ ರುಚಿ ಅಂತ ವನಿತಾ ಮ್ಯಾಗಝಿನ್ ಕಳ್ಸತ್ತಾನೆ, ಎಲ್ಲ ಹೆಂಗಸರು ಕಲ್ತ್ಕೊತಾರೆ. ಲವ್ ಕಲ್ತ್ಕೋತಾ ಇರ್ಲಿಲ್ಲ, ಎಲ್ರು ಕೈಗೆ ಕಲ್ ತಗೋತಾ ಇದ್ರು. ಅಮ್ಮ, ಹಾಗನ್ ಬೇಡ. ನನ್ ಕೈಯಾರೆ ಕೇಸರಿ ಭಾತ್, ಪ್ರೀತಿಯಿಂದ ಮಾಡಿರೋ ಪಲಾವ್, ಮುತ್ತಲ್ ಮಾಡಿರೋ ಮೈಸೂರ್ ಪಾಕ್, ಮನ್ಸಾರೆ ಮಾಡಿರೋ ಮೂಲಂಗಿ ಸಾರು. ಅಪ್ಪ ಅಪ್ಪ, ನೀನ್ ಯಾವಾಗ ಬಂದೆ? ಪ್ರೀತಿಲಿ ಪಲಾವ್ ಮಾಡ್ತಿದ್ಯಲ್ಲಮ್ಮ ಆವಾಗ. ಅಮರ್ ಬಾಪ, ಹೊಟ್ಟೆ ಬೇರೆ ಹಸಿತಾ ಇದೆ, ನಿನಗೆ ಎಡೆ ಇಲ್ದೆ ನಮಗೆ ಪ್ರಸಾದ ಇಲ್ಲಪ್ಪ, ಬಾ. ನೀವು ನಡೀರಿ ಗುರು, ನಮಗ್ ಸ್ವಲ್ಪ ಕೆಲಸ ಇದೆ. ಇವನ್ ಉಪಯೋಗಕ್ಕೆ ಬರಲ್ಲ, ಇವನ್ ಕರ್ಕೊಂಡು ಹೋಗು, ನಾವು ಮುಗಿಸ್ಕೊಂಡ್ ಬರ್ತೀವಿ. ಅದ್ಗೆ ಅಯ್ಯೋ, ನೀನ್ ಬಾ. ಬಾಯ್. ನನ್ನ ಮಗನೇ ಕುಡ್ದಿರೋದು ಒಂದ್ ತೊಟ್ಟು, ಅದಕ್ಕೆ ಎಷ್ಟೊಂದು ಆಡ್ತಿದ್ಯಲ್ಲೋ. ಈಗ ಪರವಾಗಿಲ್ಲ ಗುರು, ಕುಡ್ದ ಮೇಲೆ ಟೈಟ್ ಆಗಿದ್ದೀನಿ. ಮೊದ್ಲು ಕುಡಿಯೋರ್ ನೋಡಿದ್ರೆ ಟೈಟ್ ಆಗ್ಬಿಡ್ತಿದೆ ಗಿರಿ. ನನ್ ಗಿರಿ ಅಲ್ಲ ಕಣೋ, ಸೂರಿ. ಸೂರಿನ ಪಾನಿ ಪೂರಿನ. ನಮಸ್ಕಾರ ಕಣ್ಣ. ನಮಸ್ಕಾರ. ಚಿಲ್ಡ್ರೆ ಚಿಲ್ಡ್ರೆ ಇದೆ, ಚಿಲ್ಡ್ರೆ ಇದೆ. ಅಣ್ಣ, ನಾನು ಒಂದ್ವಳ್ಳಿ. ಒಣ್ಣವಳ್ಳಿ, ಇದಾಗ್ಲ ಒಣ್ಣವಳ್ಳಿ ಹಿಂಗಾಗ್ಬಿಟ್ಟಿದೀಯಾ? ಎಲ್ಲ ನಿನ್ನ ಆಟೋ? ಆಟೋ ಮನೆ ಕಾಯೋಗ ನಂದು ಒಂದೇ ಒಂದ್ ಕೋರ್ಗೆ ಅಣ್ಣ. ಅದೇನು ಹೇಳ? ಪ್ರಪಂಚದಲ್ಲಿ ಹೆಂಗಸರಿಗೆ ಎಷ್ಟ್ ಕಷ್ಟ ಅಂತ ಈಗ ಗೊತ್ತಾಯ್ತು. ಇನ್ ಮುಂದೆ ಯಾರಿಗೂ ಇಂತ ಐಡಿಯಾ ಕೊಡ್ಬೇಡ ಕಣ. ಇದ್ಯಾಕ್ಲ ಹಿಂದೆ ಹೋಗ್ತಾ ಇದೀಯಾ? ಒಣ್ಣವಳ್ಳಿ, ಒಣ್ಣವಳ್ಳಿ, ಇಟ್ ಈಸ್ ಟೂ ಬ್ಯಾಡ್. ಹೂ ಬೇಡಲ್ಲ ನನ್ನ ಮಗನೇ, 3 ಬ್ಯಾಡು. ಹೋಗಿ ಹೋಗಿ ಇಂಥ ಐಡಿಯಾನ ಕೊಡೋದು. ನಂಗೆ ಹೆಂಗ್ ಗೊತ್ಗುರು, ನಮ್ ಜನ ಇವನ್ನ ಈ ತರ ಉಪಯೋಗಿಸ್ಕೊತಾರೆ ಅಂತ. ಬಾರೋ, ಬಿಸಿ ಬಿಸಿ ಏನಿದೆಯಪ್ಪ? ಈ ಹೆಂಚು ನನ್ ತಲೆ ಎರಡು ಬಿಸಿ ಐತೆ. ಸರಿ, ಹೆಂಚು ಕೊಡು, ತಲೆ ಇವನು ಕೊಡು, ನಂಗೆ 2 ದೋಸೆ ಕೊಡು. ಇರೋ ಕೊಡ್ತೀರಿ? ಏಯ್, ಯಾವ ಲೈಟ್ ಆಫ್ ಮಾಡ್ದಾನು? ಅದೇ ಬೇಡ. ಸಿಲ್ಕ್ ಸಿಲ್ಕ್ ಪಪ್ಪಿ. ಬಿಡ್ರೆ ಒಂದು ಪಪ್ಪಿ ಕೊಟ್ಬಿಟ್ಟು ಬರ್ತೀನಿ. ಜ್ಞಾನ ಇದೆ ನಿನಗೆ? ಯಾವಾಗಿಂದ ಸಿಲ್ಕ್ ಸಿಲ್ಕ್ ಅಂತ ಬರ್ಕೋತಾನೆ ಇದೆಯಾ? ಅದ್ಯಾಕೋ ಗೊತ್ತಿಲ್ಲಮ್ಮ, ನಿನ್ನೆ ರಾತ್ರಿಯಿಂದ ಯಾರು ನೋಡಿದ್ರು ಸಿಲ್ಕ್ ತರನೇ ಕಾಣಿಸ್ತಾ ಇದ್ದಾರೆ. ನೀನು ಒಂಥರ ಅವಳಂಗೆ. ನೋಡು. ಅರೆ ಇದೇನ್ರ, ಇವತ್ ಸಿಗ್ನಲ್ ಇಲ್ಲ, ಗಿಗ್ನಲ್ ಇಲ್ಲ, ಮನೆ ಹತ್ರನೂ ಬರ್ಲಿಲ್ಲ, ಎಲ್ಲ ಹಾಳಾಗೋಗಿದ್ರೆ ಏನ್ ಮಾಡೋದು ಗುರು? ಈ ನನ್ ಮಗನ್ನ ಹಿಡ್ಕೊಂಬರೋದೇ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ. ಯಾಕೆ ಯಾಕೆ ಕೇಳ್ತೀಯ? ಕಾಮಾಲೆ ಕಣ್ಣವನ್ ಕಂಡಿದ್ದಲ್ಲ ಹಳದಿ ಅಂದಂಗೆ ಯಾರು ನೋಡಿದ್ರು ಸಿಲ್ಕ್ ಸಿಲ್ಕ್ ಅಂತಾನೆ. ಸಿಲ್ಕ ಏನೋ ಇದು ಹೊಸ ವಿಷಯ. ಎಣ್ಣೆ ಹಾಕಕ್ ಹೋಗಿದ್ವಿ, ಅಲ್ಲಿ ಸಿಲ್ಕ್ ನೋಡಿದ್ವಿ, ಅವಳ ಜೊತೆ. ಓಹ್, ಇದಕ್ಕೆ ನೀವು ನಮ್ಮನ್ನ ಊಟ ಕಳಿಸ್ಬಿಟ್ಟು ನೀವು ಉಳ್ಕೊಂಡಿದ್ದು? ನನ್ ಮಗನೇ, ಈ ಕೆಲಸ ಮಾಡೋಕೆ ನಾನು ಉಪಯೋಗಕ್ಕೆ ಬರೋಲ್ಲ ಅನ್ನೋದು ಬೇರೆನಾ? ಮತ್ತಿನ್ನೇನಯ್ಯ, ಒಂದ್ ಎಣ್ಣೆ ಹೊಡ್ಯಕ್ ಬರಲ್ಲ, ಸಿಗರೇಟ್ ಸೇದಲ್ಲ, ಮಟನ್ ತಿನ್ನಕ್ ಬರಲ್ಲ, ಬರೀ ನನ್ ತಲೆ ತಿಂತೀಯ. ನಿನಗ್ ತಾಕತ್ತಿದ್ರೆ ಒಂದ್ ಸಿಗರೇಟ್ ಸೇದು ನೋಡೋಣ. ಕೊಡೋ ಇಲ್ಲಿ. ನೀನೇ ಅಂಟಿಸ್ಕೊಡು.
ಕಡ ನಾನ್ ಸೇತೀನಿ ಲೇ ಅಮರ್ ನೀ ಏ